ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ದಿ ಫಾರ್ಮಾ ವರ್ಲ್ಡ್. ಇವತ್ತು ನಾನು ನಿಮಗೆ ಏನು ಹೇಳ್ಕೊಂಡು ಕೊಡ್ತಿದ್ದೀನಿ ಅಂದರೆ ಮಾಲಿಕ್ಯುಲರ್ ಡಾಕಿಂಗಲ್ಲಿ ಟೋಟಲ್ 7 ಸ್ಟೆಪ್ ಬರ್ತವೆ. ಅದರಲ್ಲಿ ನಾವು ಪ್ರೋಟೀನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಪ್ರೋಟೀನ್ ಸೆಲೆಕ್ಟ್ ಆದಮೇಲೆ ಪ್ರೋಟೀನ್ನ ಕ್ಲೀನ್ ಮಾಡ್ತೀವಿ. ಅದಾದಮೇಲೆ ಲಿಗ್ಯಾಂಡ್ ಸೆಲೆಕ್ಷನ್ ಮಾಡ್ತೀವಿ. ಆಮೇಲೆ ಗ್ರಿಡ್ ಪ್ಯಾರಾಮೀಟರ್ ಫೈಲ್ ಇದು ಮಾಡಿ ರನ್ ಮಾಡ್ತೀವಿ. ಕಾಮನ್ ಆಗಿ ಮಾಲಿಕ್ಯುಲರ್ ಡಾಕಿಂಗ್ ಅಂದರೆ ಏನು ಅಂದರೆ, ನಾವು ಕಾಮನ್ ಆಗಿ ಸಿಂಥಸಿಸ್ ಮಾಡೋ ಡ್ರಗ್ಸ್ಗಳು ಅವರ ಸ್ಟ್ರಕ್ಚರ್ನ ತಾಂಡಿ ಅವು ಹೇಗೆ ರೆಸಿಪ್ಟಾರ್ ಇಲ್ಲ ಎಂಜೈಮ್ ಇವೆರಡು ಕಾಮನ್ ಆಗಿ ಯಾವುದೇ ಡಿಸೀಸ್ ಬರಬೇಕಾದ್ರೂ ಇವೆರಡೇ ಕಾಮನ್ ಆಗಿ ರೀಸನ್ ಆಗಿರ್ತವೆ. ಸೊ ಈ ಎಂಜೈಮ್ಸ್ಗಳಿಗೆ ಹೇಗೆ ನಮ್ಮ ಮಾಲಿಕ್ಯೂಲ್ಸ್ ಅಂದರೆ ಡ್ರಗ್ಸು, ಒಂದೊಂದು ಮಾರ್ಕೆಟೆಡ್ ಡ್ರಗ್ಸ್ ಇರ್ತವೆ, ಒಂದೊಂದು ನೋವೆಲ್ ಡ್ರಗ್ಸ್ ಆಗಿರ್ತವೆ. ಅವು ಹೇಗೆ ಆ ಎಂಜೈಮ್ ಇಲ್ಲ ರಿಸೆಪ್ಟಾರ್ಗೆ ಆಕ್ಟ್ ಮಾಡುತ್ತೆ, ಇಲ್ಲ ರಿಯಾಕ್ಟ್ ಮಾಡುತ್ತೆ, ಇಲ್ಲ ಅದು ಆಕ್ಟಿವಿಟಿ ತೋರಿಸುತ್ತೋ ಇಲ್ವೋ, ಇಲ್ಲ ಆ ಎಂಜೈಮ್ ಒಳಗಡೆ ಇರೋ ಅಮೈನೋ ಆಸಿಡ್ ಯಾವ್ಯಾವ ಅಮೈನೋ ಆಸಿಡ್ಗೆ ಅದು ಬೈಂಡ್ ಆಗುತ್ತೆ, ಅದೆಲ್ಲ ನಾವು ಮಾಲಿಕ್ಯುಲರ್ ಡಾಕಿಂಗ್ ಮುಖಾಂತರ ತಿಳ್ಕೊಬಹುದು. ಫಸ್ಟ್ ನಾವು ಪ್ರೋಟೀನ್ನ ರೆಸೆಪ್ಟಾರ್ನ ಡೌನ್ಲೋಡ್ ಮಾಡ್ಕೊಳ್ಳೋದ. ಫಸ್ಟು ರೆಸೆಪ್ಟಾರ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಾವು ಫಸ್ಟು ಗೂಗಲ್ ಕ್ರೋಮ್ಗೆ ಹೋಗ್ಬೇಕು. ಗೂಗಲ್ ಕ್ರೋಮ್ಗೆ ಹೋಗಿ PDB ಇಲ್ಲ ಪ್ರೋಟೀನ್ ಡೇಟಾ ಬ್ಯಾಂಕ್ಸ್ ಅಂತ ಕೊಡಬೇಕು. ಇದು ಫಸ್ಟ್ ಲಿಂಕಿಗೆ ನಾವು ಕ್ಲಿಕ್ ಮಾಡಬೇಕು. ಫಸ್ಟ್ ಪೇಜ್ ಈ ಥರ ಇಂಟರ್ಫೇಸ್ ಆಗುತ್ತೆ. ಇಲ್ಲಿ ಸರ್ಚ್ ಬಾರ್ ಬರುತ್ತೆ. ಸರ್ಚ್ ಬಾರ್ ಬರೋವರೆಗೂ ಕಾಯಬೇಕು. ಓಕೆ, ಸರ್ಚ್ ಬಾರ್ ಬಂತು. ಈಗ ನಾವು ನಮ್ಮ ಎಂಜೈಮ್ ನೇಮು ಇಲ್ಲ ಅಂದರೆ ಅದ್ರದ್ದು ID. ಸೊ ನಮಗೆ ID ಕಾಮನ್ ಆಗಿ ಗೊತ್ತಾಗಲ್ಲ. ನಮ್ಗೆ ID ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ಗೂಗಲ್ ಸ್ಕಾಲರ್ಗೆ ಹೋಗಿ ಇಂಥ ಆಕ್ಟಿವಿಟಿ, ಫಾರ್ ಎಕ್ಸಾಂಪಲ್ ಆಂಟಿ ಇನ್ಫ್ಲಮೇಟರಿ ಆಕ್ಟಿವಿಟಿಗೆ ಮೇನ್ ರೀಸನ್ ಬಂದು ಎಂಜೈಮ್ ಬಂದು ಸೈಕ್ಲಾಕ್ಸಿಜಿನೇಸ್ 2. ಅದನ್ನ ಹೋಗಿ ಗೂಗಲ್ ಸ್ಕಾಲರ್ಗೆ ಹೋಗಿ ಸೈಕ್ಲಾಕ್ಸಿಜಿನೇಸ್ 2 ಪ್ರೋಟೀನ್ ಫಾರ್ ಡಾಕಿಂಗ್ ಸ್ಟಡೀಸ್ ಅಂತ ಕೊಟ್ಟರೆ ಅವಾಗ ನಮಗೆ ಪ್ರೋಟೀನ್ ID ಸಿಗುತ್ತೆ. ಸೊ ಆ ಥರ ಬೇಕಾದ್ರೂ ಮಾಡ್ಬೋದು. ಇಲ್ಲ ಅಂದರೆ COX-2 ಅಂತ ನೀವು ಸರ್ಚ್ ಮಾಡ್ಬೋದು. ಸರ್ಚ್ ಈ ಥರ ಸರ್ಚ್ ಮಾಡಿದ ತಕ್ಷಣ ನಾವು ಎಲ್ಲಾನು ತಾಳಕ್ಕಾಗಲ್ಲ, ಓದಬೇಕಾಗ್ತದೆ. ಇದು COX-2 ಅಲ್ಲ. ಸೊ ಇದೇನೇ ಕ್ರಿಸ್ಟಲ್ ಸ್ಟ್ರಕ್ಚರ್ ಆಫ್ DNA ಬೈಂಡಿಂಗ್ ಪ್ರೋಟೀನ್. ಸೊ COX-2ನ ನಾವು ಹೇಗೆ ಹುಡುಕ್ಬೇಕಂದ್ರೆ ಅದು ಮೇಲ್ಗಡೆ ಇರೋದನ್ನ ಓದಬೇಕಾಗ್ತದೆ. COX-1 ಇದು. ಇನ್ನೊಂದ್ಸಲಿ ಸರ್ಚ್ ಮಾಡೋದು.
ಇಲ್ಲ ಮೊದಲನೇ ಸ್ಟೆಪ್ ತರಾನೇ ಗೂಗಲ್ ಸ್ಕಾಲರ್ಗೆ ಹೋಗಿ ಫಸ್ಟ್ ನೋಡೋದ. ಅದರ PDF ಇಂಟರ್ಫೇಸ್ ಆಗ್ತಿದ್ದಂಗೆ Ctrl+F PDB ಸರ್ಚ್ ಮಾಡ್ತಿದ್ದಂಗೆ ನಮಗೆ PDB ID ಸಿಗುತ್ತೆ 6COX ಅಂತ. ಸೊ ಅದನ್ನು ನಾವು RCSP PDBಗೆ ಹೋಗಿ ಅದೇ ಐಡಿನ ಕಾಪಿ ಮಾಡಿ, ಇಲ್ಲಾಂದರೆ ಅದನ್ನೇ ನೆನ್ಪಿಟ್ಕೊಂಡು ಇದು ಮಾಡ್ಬೋದು 6COX. ಸೊ ಇದು ಸೈಕ್ಲಾಕ್ಸಿಜಿನೇಸ್ 2 ಕಾಂಪ್ಲೆಕ್ಸ್ಡ್ ವಿತ್ ಸೆಲೆಕ್ಟಿವ್ ಇನ್ಹಿಬಿಟರ್. ಸೊ ಈ ಥರ ನಿಮಗೆ ಪ್ರೋಟೀನ್ ಸೆಲೆಕ್ಟ್ ಮಾಡ್ಬೋದು. ಸೊ ನಾವು ಮಾಲಿಕ್ಯುಲರ್ ಡಾಕಿಂಗ್ಗೆ ಕಾಮನ್ ಆಗಿ ಯಾವ ಫೈಲ್ ಡೌನ್ಲೋಡ್ ಮಾಡ್ತೀವಿ ಅಂದರೆ PDB ಫಾರ್ಮೆಟ್. PDB ಫಾರ್ಮೆಟ್ ಹೇಗೆ ಡೌನ್ಲೋಡ್ ಮಾಡೋದಂತೆ, ಡೌನ್ಲೋಡ್ ಫೈಲ್ಸ್ ದೆನ್ PDB ಫಾರ್ಮೆಟ್. ಸೊ ಇದು ಡೌನ್ಲೋಡ್ ಆಯಿತು. ನೆಕ್ಸ್ಟ್ ಬರೋದ ಇನ್ಸ್ಟಾಲೇಷನ್ ಪ್ರೋಸೆಸ್. ನೆಕ್ಸ್ಟ್ ಬಂದು ಇನ್ಸ್ಟಾಲೇಷನ್ ಪ್ರೋಸೆಸ್ ಅಲ್ಲಿ ಕಾಮನ್ ಆಗಿ ನಾವು ಯೂಸ್ ಮಾಡೋದು MGL ಟೂಲ್ಸ್, ಡಿಸ್ಕವರಿ ಸ್ಟುಡಿಯೋ ಆ್ಯಂಡ್ ಕೆಮ್ಸ್ಕೆಚ್. ಇವಾಗ ಫಸ್ಟ್ ನಾವು ಪ್ರೋಟೀನ್ನ ಡೌನ್ಲೋಡ್ ಮಾಡ್ಕೊಂಡು, ಪ್ರೋಟೀನ್ ಡೌನ್ಲೋಡ್ ಆದಮೇಲೆ ನಾವು ಪ್ರೋಟೀನ್ ಡಾಕಿಂಗ್ ಮಾಡೋಕ್ಕೆ ಸಪ್ರೇಟ್ ಫೋಲ್ಡರ್ ಮಾಡಬೇಕು. ಫಸ್ಟ್ ನಾವು ಡೆಸ್ಕ್ಟಾಪ್ ಹೋಗ್ತೀವಿ. ಡೆಸ್ಕ್ಟಾಪಲ್ಲಿ protein_ligand ಆ್ಯಂಡ್ ಇದು ಡಾಕಿಂಗಲ್ಲಿ ನಾವು ಯಾವುದೇ ಕಾರಣಕ್ಕೂ ಎಂದು ಸಹ ಸ್ಪೇಸ್ ಕೊಡಬಾರ್ದು. ಫಸ್ಟು ಇದರೊಳಗಡೆ ಹೋಗ್ತೀವಿ. ನಾವು ಯಾವುದನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀವೋ ಅವು ಡೌನ್ಲೋಡ್ಸಲ್ಲಿ ಇರ್ತವೆ. ಸೊ 6COX ಕಾಪಿ ದೆನ್ ಪೇಸ್ಟ್. ನಾವು protein_ligand ಪೇಸ್ಟ್ ಮಾಡಿರ್ತೀವಿ. ನೆಕ್ಸ್ಟ್ ನಾವು ಇದು ಇನ್ಸ್ಟಾಲೇಷನ್ ಪ್ರೋಸೆಸ್ ಹೇಗೆ ಮಾಡೋದು ಅಂದರೆ, ನಾವು ಕಾಮನ್ ಆಗಿ ಕೆಳಗಡೆ ಲಿಂಕಲ್ಲಿ ಕೊಟ್ಟಿದ್ದೀವಿ. ಆ ಲಿಂಕಲ್ಲಿ 4 ಸಾಫ್ಟ್ವೇರ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ, ಫಸ್ಟ್ ಆಟೋಡಾಕ್ ಸ್ಯೂಟ್, ಡಬಲ್ ಕ್ಲಿಕ್, ಎಸ್, ಬಯೋವ್ಯಾ ಡಿಸ್ಕವರಿ ಸ್ಟುಡಿಯೋ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀವಿ. ನೆಕ್ಸ್ಟ್ MGL ಟೂಲ್ಸ್.
ಸೊ ಇಲ್ಲಿ ಓಕೆ ಅಂತ ಕೊಡಬೇಕು. ದೆನ್ ನೆಕ್ಸ್ಟ್. ಸೊ ಇಲ್ಲಿ ಆಟೋಮೆಟಿಕ್ ಆಗಿ MGL ಟೂಲ್ಸ್ ಓಪನ್ ಆಗುತ್ತೆ. ಇದನ್ನ ಮಿನಿಮೈಸ್ ಮಾಡಿ ನೆಕ್ಸ್ಟ್ ಓಪನ್ ಬಬೆಲ್ ಡೌನ್ಲೋಡ್ ಮಾಡೋದ. ಎಸ್, ನೆಕ್ಸ್ಟ್ ಅಗ್ರಿ, ನೆಕ್ಸ್ಟ್ ಇನ್ಸ್ಟಾಲ್. ಸೊ ಆಟೋಡಾಕ್ ಟೂಲ್ಸ್ ಓಪನ್ ಆಯಿತು. ಸೊ ನಮಗೆ ಈ ಸದ್ಯಕ್ಕೆ ನಾವು ಇದನ್ನ ಕ್ಲೋಸ್ ಮಾಡ್ತೀವಿ. ಓಪನ್ ಬಬೆಲ್ ಸಹ ಡೌನ್ಲೋಡ್ ಆಯಿತು. ಸೊ ಇವಾಗ ನಾವು ಆಟೋಡಾಕ್ ಸ್ಯೂಟ್, MGL ಟೂಲ್ಸ್ ಆ್ಯಂಡ್ ಓಪನ್ ಬಬೆಲ್ನ ಇನ್ಸ್ಟಾಲ್ ಮಾಡೋದು. ಆ್ಯಂಡ್ ಕೆಮ್ ಸ್ಕೆಚ್ನ ಓಲ್ಡ್ ವಿಡಿಯೋದಲ್ಲಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನಾವು ಹೇಳ್ಕೊಟ್ಟಿದ್ದೀವಿ. ಡಿಸ್ಕ್ರಿಪ್ಷನ್ ಕೆಳಗಡೆ ಇರುತ್ತೆ. ಫಸ್ಟ್ ನಾವು ಪ್ರೋಟೀನ್ ಕ್ಲೀನಿಂಗ್ ಮಾಡೋಣ. ಪ್ರೋಟೀನ್ ಕ್ಲೀನಿಂಗ್ ಬಂದು ಒಂದು ಡಿಸ್ಕವರಿ ಸ್ಟುಡಿಯೋದಲ್ಲಾದ್ರೂ ಮಾಡ್ಬೋದು, ನಾವು ಆಟೋಡಾಕ್ ಟೂಲ್ಸ್ ಅಲ್ಲೂ ಮಾಡ್ಬೋದು. ಫಸ್ಟ್ ನಾವು ಡಿಸ್ಕವರಿ ಸ್ಟುಡಿಯೋದಲ್ಲಿ ಮಾಡೋದು. ಡಿಸ್ಕವರಿ ಸ್ಟುಡಿಯೋ ಓಪನ್ ಆದಮೇಲೆ ಫೈಲ್ ಓಪನ್, ನಮ್ಮ ಫೋಲ್ಡರ್ಗೆ ಹೋಗಬೇಕು. ನಮ್ಮ ಫೋಲ್ಡರ್ ಹೆಸರು protein_ligand. ಎಲ್ಲಿದೆ? ಡೆಸ್ಕ್ಟಾಪಲ್ಲಿ ಸರ್ಚ್ ಮಾಡಿ. ಸೊ 6COX ಓಪನ್. ಸೊ ನಮ್ಮ ಪ್ರೋಟೀನ್ ಓಪನ್ ಆಯಿತು. ಸೊ ಇದು ನಮ್ಮ ಪ್ರೋಟೀನು. ಸೊ ಈ ಪ್ರೋಟೀನಲ್ಲಿ ಏನೇನೆಲ್ಲ ಇದ್ದಾವೆ? 6 COX, A, B ಚೈನ್, A ಚೈನ್, B ಚೈನ್, ಮತ್ತೆ ಅವೇ ರಿಪೀಟ್ ಆಗಿವೆ. A ಚೈನ್ ಅಂಡ್ A ligand ಅಂಡ್ B ligands. ಸೊ 8 ಆಟಮ್ಸ್. ಸೊ ನಮಗೆ ಬೇಕಾಗಿರೋದು ಯಾವುದಾದ್ರೂ ಒಂದು ಚೈನು, A ಚೈನ್ ಆರ್ B ಚೈನ್, ಮತ್ತೆ ಆಕ್ಟಿವ್ ಸೈಟ್ಸ್ಗಳು, ಪ್ರೋಟೀನ್ ಗ್ರೂಪ್ಸ್, ಇಷ್ಟೇ ನಮಗೆ ಬೇಕಾಗೋದು. ಸೊ ಮಿಕ್ಕಿದವನ್ನೆಲ್ಲ ನಾವು ಡಿಲೀಟ್ ಮಾಡ್ತೀವಿ. ಸೆಲೆಕ್ಟ್ ligand, ದೆನ್ ಎಡಿಟ್, ಡಿಲೀಟ್. ಫಸ್ಟ್ ನಾವು A ತಾಳದ, ಎಡಿಟ್, ದೆನ್ ಡಿಲೀಟ್. ಸೊ ಇವಾಗ ಪ್ರೋಟೀನ್ ಫುಲ್ ಕ್ಲೀನ್ ಆಯಿತು. ಸೊ ಇದು ಡಿಸ್ಕವರಿಲಿ ಈ ಥರ ಕ್ಲೀನ್ ಮಾಡ್ತೀವಿ ಅಂದರೆ, ನೆಕ್ಸ್ಟ್ ಬಂದು ಆಟೋಡಾಕ್ ಟೂಲ್ಸ್. ಆಟೋಡಾಕ್ ಟೂಲ್ಸಲ್ಲಿ ಯಾವ ಥರ ಕ್ಲೀನ್ ಮಾಡ್ತೀವಿ ಅಂದರೆ, ಫಸ್ಟ್ ಆಟೋಡಾಕ್ ಟೂಲ್ಸ್ನ ಓಪನ್ ಆದಮೇಲೆ ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ ನಾವು ಇಲ್ಲಿ ಒಂದು ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಇಲ್ಲಿ ಯಾವುದೇ ಸ್ಪೇಸ್ ಇಲ್ಲ ಅಂದರೆ ಸಿ ಯೂಸರ್ಸ್ ಲಿಕ್ವಿಡ್ OneDrive ಡೆಸ್ಕ್ಟಾಪ್ protein_ligand. ಸೊ ನಮಗೆ ಇಲ್ಲಿ ಯಾವುದೇ ರೀತಿಯಾದಂಥ ಸ್ಪೇಸ್ ಇಲ್ಲ. Ctrl+C, ದೆನ್ ಆಟೋಡಾಕ್ ಬಂದಮೇಲೆ ಫೈಲ್ ಪ್ರಿಫರೆನ್ಸಸ್ ಸೆಟ್. ಇದರಲ್ಲಿ ನಾವು ಸ್ಟಾರ್ಟ್ಅಪ್ ಡೈರೆಕ್ಟರಿಲಿ ಇರೋದನ್ನ ಡಿಲೀಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀವಿ. Ctrl+V, ದೆನ್ ಸೆಟ್ ಮೇಕ್ ಡಿಫಾಲ್ಟ್, ದೆನ್ ಡಿಸ್ಮಿಸ್. ಸೊ ನಾವು ಅದು ಮಾಡ್ತಿದ್ದಂಗೆ ಫೈಲ್ ರೀಡ್ ಮಾಲಿಕ್ಯೂಲಲ್ಲಿ ಆಟೋಮೆಟಿಕ್ ಆಗಿ ಅದೇ ಫೋಲ್ಡರ್ ಓಪನ್ ಆಗುತ್ತೆ. ದೆನ್ ಓಪನ್ 6 COX, ದೆನ್ ಓಪನ್. ಸೊ ಇಲ್ಲಿ ನಾವು A ಮತ್ತು B ಎರಡು ಚೈನು ಮತ್ತು ಎಲ್ಲ ಲಿಗ್ಯಾಂಡ್ಸು ಇದ್ದಾವೆ. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಎಡಿಟ್, ಇದರಲ್ಲಿ ಡಿಲೀಟ್ ವಾಟರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ವಾಟರ್ ಫುಲ್ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಇದರಲ್ಲಿ 8 ಐಟಮ್ಸ್ನ ಹೇಗೆ ಡಿಲೀಟ್ ಮಾಡ್ತೀವಿ ಅಂದರೆ, ಫಸ್ಟು B ಚೈನ್ನ ಡಿಲೀಟ್ ಮಾಡೋದು. ದೆನ್ ಡಿಲೀಟ್ ಸೆಲೆಕ್ಟೆಡ್ ಆಟಮ್ಸ್, ಕಂಟಿನ್ಯೂ. ಸೊ ಅದು ಡಿಲೀಟ್ ಆಯಿತು. ಇವಾಗ ನಮ್ಮ ಹತ್ರ A ಚೈನ್ ಅಷ್ಟೇ ಇರೋದು. ಸೊ ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ಸುಮಾರು ಅಮೈನೋ ಆ್ಯಸಿಡ್ಗಳಿದ್ದಾವೆ. ಇದರಲ್ಲಿ ಲಾಸ್ಟಲ್ಲಿ ಲಿಗ್ಯಾಂಡ್ಸ್ ಮತ್ತು 8 ಆಟಮ್ಸ್ಗಳಿರ್ತವೆ.
ಸೊ ಫುಲ್ ಸ್ಕ್ರಾಲ್ ಡೌನ್ ಮಾಡಬೇಕು. ಸೊ NAG, HEM ಇವೆಲ್ಲ ಪ್ರೋಟೀನ್ಸ್, ಸಾರಿ ಲಿಗ್ಯಾಂಡ್ಸ್ಗಳು. ಸೊ ಅದನ್ನು ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಆದವು ಎಲ್ಲ ಆಟಮ್ಸ್ಗಳು. ಸೊ ಇವಾಗ ಡಿಲೀಟ್ ಮಾಡ್ತೀವಿ. ಡಿಲೀಟ್ ಸೆಲೆಕ್ಟೆಡ್ ಆಟಮ್ಸ್, ಕಂಟಿನ್ಯೂ. ಸೊ ಇಲ್ಲಿ ನಮಗೆ ಕ್ಲೀನ್ ಆಗಿರೋ ಪ್ರೋಟೀನ್ ನಾವು ಇಲ್ಲೂ ಸಹ ಇದು ಮಾಡಬಹುದು. ಸೊ ಇಷ್ಟ ಆಗಿತ್ತು ನಮ್ಮ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.